ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಮಂಡ್ಯದಲ್ಲಿ ನಿಲ್ಲದ ಮಾತಿನ ಸಮರ. ಪಾಕಿಸ್ತಾನದ ಮೇಲೆ ದಾಳಿ ನಡೆದೇ ಇಲ್ಲ ಅಂದ್ರು ನಾಯ್ಡು. ಮಂಡ್ಯಕ್ಕೆ ಅಂಬಿ ಶವ ಕೊಂಡೊಯ್ಯೋದು ಬೇಡ ಅಂದಿದ್ರಂತೆ ಸುಮಲತಾ. ಸಚಿವ ಜಮೀರ್ ಅಹಮದ್ ಆಪ್ತರ ಮನೆ ಮೇಲೆ ಐಟಿ ದಾಳಿ ನಡೆದಿದ್ದು, ಮುಜಾಹಿದ್ದೀನ್ ಜಿಎ ಬಾವಾ ಮನೆ ಮೇಲೂ ಕೂಡ ಐಟಿ ದಾಳಿಯಾಗಿದೆ. ಬೆಂಗಳೂರಿನ ಬೆನ್ಸನ್ ಟೌನ್ನಲ್ಲಿರುವ ಮುಜಾಹಿದ್ದೀನ್ ನಿವಾಸದ ಮೇಲೆ ಈಗಾಗಲೇ ದಾಳಿಯನ್ನ ಕೂಡ ನಡೆಸಲಾಗಿದೆ. ಮುಜಾಹಿದ್ದೀನ್ ಜಿಎ ಬಾವಾ ಮನೆ ಮೇಲೆ ಐಟಿ ರೇಡ್ ಅನ್ನು ನಡೆಸಲಾಗಿದೆ. ಬೆಂಗಳೂರಿನ ಬೆನ್ಸನ್ ಟೌನ್ನಲ್ಲಿರುವ ಮುಜಾಹಿದ್ದೀನ್ ನಿವಾಸದ ಮೇಲೆ ಈಗಾಗಲೇ ಐಟಿ ದಾಳಿಯನ್ನ ನಡೆಸಲಾಗಿದೆ. ಆರ್ಟಿ ನಗರದಲ್ಲಿರುವ ಜಿಎ ಬಾವಾ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದ್ದು, ಸಂಜೆ 6 ಗಂಟೆಯಿಂದ ಐಟಿ ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಚಿವ ಜಮೀರ್ ಅಹಮದ್ ಆಪ್ತರಿಗೆ ಈಗ ಐಟಿ ಶಾಕ್. ಸಚಿವ ಜಮೀರ್ ಅಹಮದ್ ಅವರ ಆಪ್ತರ ಮನೆ ಮೇಲೆ ಐಟಿ ದಾಳಿಯನ್ನ ನಡೆಸಲಾಗಿದೆ. ಮುಜಾಹಿದ್ದೀನ್ ಹಾಗೆಯೇ ಜಿಎ ಬಾವಾ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದು, ಸಂಜೆ 6 ಗಂಟೆಯಿಂದ ಐಟಿ ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಮೂಲಕ ಜಮೀರ್ ಅಹಮದ್ ಆಪ್ತರಿಗೂ ಕೂಡ ಐಟಿ ಶಾಕ್ ಅನ್ನ ನೀಡಿದ್ದು, ಹಲವು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಐಟಿ ಅಧಿಕಾರಿಗಳು. ಈಗಾಗಲೇ ಮುಜಾಹಿದ್ದೀನ್ ಹಾಗೆಯೇ ಜಿಎ ಬಾವಾ ಅವರ ಮನೆಯ ಮೇಲೆ, ಅಂದ್ರೆ ಜಮೀರ್ ಅಹಮದ್ ಅವರ ಆಪ್ತರ ಮನೆಯ ಮೇಲೆ ಐಟಿ ಅಧಿಕಾರಿಗಳ ರೇಡ್ ಅನ್ನ ನಡೆಸಿರೋದು. ಸಂಜೆ 6 ಗಂಟೆಯಿಂದ ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಬೆನ್ಸನ್ ಟೌನ್ ನಲ್ಲಿರುವಂತಹ ಮುಜಾಹಿದ್ದೀನ್ ನಿವಾಸದ ಮೇಲೂ ಐಟಿ ದಾಳಿಯಾಗಿದೆ. ಇನ್ನು ಮಂಡ್ಯ ಚಿತ್ರಣವನ್ನ ನೋಡೋದಾದ್ರೆ, ಮಂಡ್ಯದಲ್ಲಿ ಚುನಾವಣಾ ಅಖಾಡ ರಂಗೇರಿದೆ. ನಾಳೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುವ ಹಿನ್ನೆಲೆಯಲ್ಲಿ ಇವತ್ತು ಜೆಡಿಎಸ್ ನಾಯಕರು ಅಬ್ಬರದ ಪ್ರಚಾರ ನಡೆಸಿದ್ರು. ನಟ ಯಶ್ ಟೀಕೆಗಳಿಗೆ ಸಿಎಂ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದು, ಅಂಬರೀಶ್ ಸಾವನ್ನಪ್ಪಿದಾಗ ಸುಮಲತಾ ಹೇಗೆ ನಡೆದುಕೊಂಡ್ರು ಅನ್ನೋದನ್ನ ಬಹಿರಂಗ ಮಾಡಿದ್ದಾರೆ. ಕತ್ತಲ್ ಬಂದ್ ಕದಾ ತಂಡವ್ರನ್ನ ಸೇರ್ಸ್ಕೊಬಿಡಿ, ಬಹಳ ಹುಷಾರಾಗಿರಿ. ದಯವಿಟ್ಟು ನನ್ನ ಮಾತಿನ ಅರ್ಥ ನಿಮ್ಗೆ ಅರ್ಥ ಆಗಿದೆ. ಮಂಡ್ಯದ ನಾಗಮಂಗಲದಲ್ಲಿ ಪ್ರಚಾರ ನಡೆಸಿದ್ದ ಯಶ್ ಮನೆ ಬೀಗವನ್ನ ಯಾರಿಗೆ ಕೊಡಬೇಕು? ಜೋಪಾನ ಮಾಡುವವರಿಗೆ ಕೊಡಬೇಕು, ಕಳ್ಳತನ ಮಾಡೋರಿಗಲ್ಲ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ರು. ಯಶ್ ಹೇಳಿಕೆಗೆ ಸಿಎಂ ತಿರುಗೇಟು ನೀಡಿದ್ದು, ನಮ್ಮ ಕಾರ್ಯಕರ್ತರು ನನ್ನ ಮುಖ ನೋಡಿ ಸುಮ್ಮನೆ ಇದ್ದಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಯಶ್, ನಾನು ಜೆಡಿಎಸ್ ಪಕ್ಷವನ್ನ ಈ ರೀತಿ ಟೀಕೆ ಮಾಡಿಯೇ ಇಲ್ಲ ಅಂತ ಉಲ್ಟಾ ಹೊಡೆದಿದ್ದಾರೆ. ಯಾವನೋ ರಾಕ್ ಎಂತನೋ ಯಶ್ ಅಂತೆ, ನನ್ನ ಪಕ್ಷ ಕಳ್ಳರು ಪಕ್ಷ ಅಂತ ಹೇಳ್ತಾನೆ. ನನ್ನ ಪಕ್ಷ, ನನ್ನ ಕಾರ್ಯಕರ್ತರುಗಳು ಇವತ್ತು ಬಾಯಿ ಮುಚ್ಕೊಂಡಿರ್ತಕ್ಕಂಥದ್ದು, ಎಲ್ಲಿ ನನ್ನ ಕುಮಾರನಿಗೆ ತೊಂದರೆ ಆಗ್ತದೋ ನಾವು ಗಲಾಟೆ ಮಾಡಿ. ಯಾರಾದ್ರೂ ಒಬ್ರು ನಾನು ಆ ಮಾತಾಡಿದ್ದೀನಿ ಅಂತ ತೋರಿಸ್ಬಿಟ್ರೆ ಅವ್ರೇನು ಹೇಳಿದ್ರು ಕೇಳ್ತೀನಿ. ಯಾವಾಗ ನೀವು ಬಾಯಿಗೆ ಬಂದಾಗ ಮಾತಾಡ್ತಾರೆ ಅದು ಅವ್ರ ಸಂಸ್ಕೃತಿ ತೋರಿಸುತ್ತೆ. ಕೆಆರ್ಪೇಟೆಯಲ್ಲಿ ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿದ ಸಿಎಂ, ಭಾರತದಲ್ಲಿ ಮೈತ್ರಿ ಪಕ್ಷ ಬರುತ್ತೆ ಎನ್ನಲಾಗ್ತಾ ಇದ್ದು, ದೇವೇಗೌಡರಿಗೆ ಪ್ರಧಾನಿಯಾಗುವ ಅವಕಾಶ ಇದೆ ಎಂದಿದ್ದಾರೆ. ಇನ್ನು ವಂಶ ರಾಜಕಾರಣದ ಟೀಕೆಗೆ ಉತ್ತರಿಸಿರೋ ಸಿಎಂ, ಜಗತ್ತಿನ ಎಲ್ಲಾ ದೇಶದಲ್ಲೂ ಕುಟುಂಬ ರಾಜಕಾರಣ ಇದೆ ಅಂತ ಸಮರ್ಥಿಸಿಕೊಂಡಿದ್ದು, ಕುಟುಂಬದ ಮೂವರೂ ಗೆಲ್ತಾರೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನೂ ಮುಂದುವರೆದು ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಇವರೆಲ್ಲ ಇದ್ರಾ? ಆ ನೊಂದ ತಾಯಂದಿರ ಕಷ್ಟ ಕೇಳೋಕೆ ಯಾರಾದ್ರೂ ಬಂದಿದ್ರಾ ಅಂತ ಪ್ರಶ್ನೆ ಮಾಡಿದ್ರು. ಜಾತಿ ನೋಡದೆ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದೇನೆ, ನನ್ನ ಕೆಲಸವನ್ನ ಮರ್ತಿದ್ದೀರಾ ಅಂತ ಕೇಳಿದ್ರು. ಅಂಬಿ ಪಾರ್ಥಿವ ಶರೀರ ಮಂಡ್ಯಕ್ಕೆ ಕೊಂಡೊಯ್ಯೋಣ ಎಂದಾಗ ಮಗನೊಂದಿಗೆ ಚರ್ಚಿಸಿದ ಈ ಮಹಾನ್ ತಾಯಿ ಬೇಡ ಅಂದ್ರು. ಈಗ ಕಣ್ಣೀರ್ ಹಾಕೊಂಡು ಜನರ ಮುಂದೆ ಬಂದಿದ್ದಾರೆ ಅಂತ ಟೀಕಿಸಿದ್ರು. ನನ್ನ ರೈತರ ಆತ್ಮಹತ್ಯೆ ಮಾಡ್ಕೊಂಡು ಆ ತಾಯಂದ್ರ ಕಣ್ಣಲ್ಲಿ ನೀರು ಹಾಕ್ತಿದ್ದಾಗ, ಮಂಡ್ಯದ ನನ್ನ ತಾಯಂದ್ರ ಸ್ವಾಭಿಮಾನವನ್ನ ಉಳಿಸ್ಲಿಕ್ಕೆ ಯಾವ ನಟರು ಬಂದಿದ್ರು? ಇಲ್ಲಿ ಇವತ್ತು ಬಂದಿದ್ದಾರೆ ನಿಮ್ಮ ಹತ್ರ. ಯಾವ ಕಾರಣಕ್ಕೂ ಅಂಬರೀಶ್ ಶರೀರವನ್ನ ಮಂಡ್ಯಕ್ಕೆ ತಗೊಂಡು ಹೋಗಬಾರದು ಅಂತೇಳಿ ಹೇಳಿದಂತ ಆತ್ಮಾನ್ ತಾಯಿ ಇಲ್ಲಿ ಏನೇನ್ ಡ್ರಾಮಾ ಆಡ್ಕೊಂಡ್ ಬಂದಿದ್ದಾರೆ ಇಲ್ಲಿ. ಇದಕ್ಕೆ ತಿರುಗೇಟು ನೀಡಿರೋ ಪಕ್ಷೇತರ ಅಭ್ಯರ್ಥಿ ಸುಮಲತಾ, ಸುಳ್ಳು ಮಾತನಾಡೋರಿಗೆ ಜನರೇ ತಕ್ಕ ಉತ್ತರ ಕೊಡ್ತಾರೆ, ಸಿಎಂ ಅನ್ನೋದನ್ನು ಮರೆತು ಮನುಷ್ಯತ್ವ ಬಿಟ್ಟು ಮಾತನಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸುಳ್ಳು ಮಾತುಗಳನ್ನ ಆಡೋರಿಗೆ ಜನ ಉತ್ತರ ಕೊಡ್ತಾರೆ ಬಿಡಿ, ತಕ್ಕ ಉತ್ತರ ಕೊಡ್ತಾರೆ. ಅವರು ಸಿಎಂ ಅನ್ನೋ ಸ್ಥಾನ ಅಥವಾ ಅವರು ಮನುಷ್ಯರು ಅನ್ನೋ ಸ್ಥಾನವನ್ನು ಅನ್ನೋ ವಿಷಯವನ್ನು ಮರೆತು ಮಾತಾಡ್ತಿರೋ ಒಂದು ಮಾತುಗಳಿದು. ಅತ್ತ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದ ಕಾಳಿಕಾಂಬಾ ದೇವಸ್ಥಾನಕ್ಕೆ ಆಗಮಿಸಿ ಮತಯಾಚನೆ ಮಾಡಿದ್ರು.
ಜಗ್ಗದು ಜಗ್ಗದು ಯಾರಿಗೂ ಜೆಡಿಎಸ್ ಜಗ್ಗದು ಎಂಬ ಫಲಕ ಹಿಡಿದು ಜೆಡಿಎಸ್ ಕಾರ್ಯಕರ್ತರು ಸ್ವಾಗತಿಸಿದರು. ಕಾಳಿಕಾಂಬ ದೇವಸ್ಥಾನದ ಬಳಿಕ ಸಾಯಿಬಾಬಾ ದೇವಸ್ಥಾನ ಸೇರಿದಂತೆ ನಾನಾ ಕಡೆ ಪ್ರಚಾರ ನಡೆಸಿದ್ರು. ಇದೇ ವೇಳೆ ಸ್ವಾಭಿಮಾನಕ್ಕಾಗಿ ಮತ ಹಾಕಿ ಅಂತ ಇರೋ ಪಕ್ಷೇತರ ಅಭ್ಯರ್ಥಿ ಬಗ್ಗೆ ಕಿಡಿಕಾರಿದ್ದ ನಿಖಿಲ್, ಸ್ವಾಭಿಮಾನಕ್ಕಲ್ಲ ಸ್ವಾರ್ಥಕ್ಕಾಗಿ ಅಂತ ಕೇಳಿ ಅಂತ ಕುಟುಕಿದ್ರು. ನಾಳೆ ಒಂದು ದಿನ ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇದ್ದು, ಪ್ರಚಾರ ನಾಳೆ ಮತ್ತಷ್ಟು ರಂಗೇರೋ ಸಾಧ್ಯತೆ ಇದೆ. ಮತದಾರರ ಮನಸ್ಸು ಯಾರ ಕಡೆಗೆ ಅನ್ನೋದು ಮಾತ್ರ ಗುಪ್ತಗಾಮಿನಿಯಂತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಮಂಡ್ಯ ಲೋಕಸಭಾ ಚುನಾವಣೆ ಬಳಿಕ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಬಿಜೆಪಿ ಸೇರ್ತಾರೆ ಅನ್ನುವ ಮಾತು ಜೋರಾಗಿಯೇ ಕೇಳಿ ಬರ್ತಿದೆ. ಅಲ್ಪಸಂಖ್ಯಾತರ ಮತಗಳು ಬೀಳೋದಿಲ್ಲ ಅನ್ನೋ ಕಾರಣಕ್ಕೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದಾರೆ ಅಂತ ಜೆಡಿಎಸ್ ನಾಯಕರು ಟೀಕಿಸಿದ್ದಾರೆ. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಕದೇ ಇರೋ ಬಗ್ಗೆ ಯಡಿಯೂರಪ್ಪ ಸ್ವಗ್ರಾಮ ಬೂಕನಕೆರೆಯಲ್ಲೇ ಟೀಕೆ ಮಾಡ್ತಾರೆ. ಆದ್ರೆ ಸುಮಲತಾ ರಾತ್ರಿ ಹೊತ್ತು ಹೋಗಿ ಯಡಿಯೂರಪ್ಪ ಅವರನ್ನ ಮೀಟ್ ಮಾಡಿ ಆಶೀರ್ವಾದ ಪಡಿತಾರೆ, ಕೃಷ್ಣ ಅವರ ಮನೆಗೂ ಹೋಗ್ತಾರೆ. ಆದ್ರೆ ಪ್ರಚಾರಕ್ಕೆ ಬರಬೇಡಿ, ಮುಸ್ಲಿಂ ವೋಟ್ ಕೈತಪ್ಪುತ್ತೆ ಅನ್ನೋ ಒಳಸಂಧಾನವನ್ನ ಮಾಡಿದ್ದಾರೆ ಅಂತ ಸಚಿವ ಪುಟ್ಟರಾಜು ಟೀಕಿಸಿದ್ದಾರೆ. ಆದ್ರೆ ಮೈಸೂರಿನಲ್ಲಿ ಸುಮಲತಾ ನಮ್ಮ ಅಭ್ಯರ್ಥಿ ಎನ್ನುವ ಮೋದಿ ಮಂಡ್ಯದೊಳಗೆ ಬರಲಾಗ್ತಾ ಇಲ್ಲ ಪಾಪ ಅಂತ ಕಿಚಾಯಿಸಿದ್ದಾರೆ. ಯಡಿಯೂರಪ್ಪರ ಮನೆಯಲ್ಲಿ ಅವರ ಆಶೀರ್ವಾದ ತಗೊಂಡ್ಬರ್ತಾರೆ, ಎಸ್.ಎಂ. ಕೃಷ್ಣಾಜಿ ಅವ್ರನ್ನ ಭೇಟಿ ಮಾಡಿ ಬರ್ತಾರೆ. ಆದ್ರೆ ಚುನಾವಣಾ ಪ್ರಚಾರಕ್ಕೆ ಮಾತ್ರ ಬರಬೇಡಿ, ನಮಗೆ ಮುಸ್ಲಿಂ ಸಮುದಾಯದ ಓಟು ಬರಕ್ಕಿಲ್ಲ, ಗೆದ್ದ ಮೇಲೆ ಬೇಕಾದ್ರೆ ಬಂದು ನಾನು ಬಿಜೆಪಿ ಜೊತೆ ಸೇರ್ಕೊತೀನಿ ಅಂತಕ್ಕಂತ ಈ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನೇ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದನ್ನ ನಿಮ್ಮ ಆಶೀರ್ವಾದದಿಂದ ಒಬ್ಬ ಲೋಕಸಭಾ ಸದಸ್ಯನಾಗಿ ನಾನು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಮೋದಿಯವರ ಬಗ್ಗೆ ನನಗೆ ಕಾಣ್ತಾ ಇದೆ. ಪಾಪ ಅವ್ರು ಬರ್ತಾರೆ ಮೈಸೂರು ಜಿಲ್ಲೆಗೆ, ಅವ್ರು ಮಂಡ್ಯ ಜಿಲ್ಲೆ ಒಳಗೆ ಕಾಲಿಡಕ್ಕೆ ಆಗೋದಿಲ್ಲ. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಮಾತನಾಡಿ, ದೇಶದ ಚುನಾವಣೆಯನ್ನ ಜಗತ್ತು ನೋಡ್ತಾ ಇದೆ. ಎರಡು ತತ್ವಗಳ ನಡುವೆ ಚುನಾವಣೆ ನಡೀತಾ ಇದ್ದು, ಮೋದಿಯನ್ನ ಹೊಗಳುವವರು ರಾಷ್ಟ್ರ ಪ್ರೇಮಿಗಳು, ತೆಗಳುವವರು ರಾಷ್ಟ್ರ ದ್ರೋಹಿಗಳು ಅಂತ ಬಿಂಬಿಸಲಾಗ್ತಿದೆ ಎಂದ್ರು. ಇನ್ನು ಸುಮಲತಾ ಅವರನ್ನ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಹಿಂಬಾಗಿಲಿನಿಂದ ಬಿಟ್ಟಿದ್ದಾರೆ. ಸುಮಲತಾ ಪಕ್ಷೇತರ ಅಭ್ಯರ್ಥಿ ಅಲ್ಲ ಅಂದ್ರು. ತಲಾಕ್ ಕಾನೂನನ್ನ ಈಗ ಕ್ರಿಮಿನಲ್ ಕಾನೂನು ಮಾಡಿರೋ ಮೋದಿ 3 ವರ್ಷ ಜೈಲು ಶಿಕ್ಷೆ ಮಾಡಿದ್ದಾರೆ. ಮೋದಿಯವರೇ ನಿಮ್ಮ ಪತ್ನಿ ನಿಮ್ಮ ಜೊತೆಗಿದ್ದಾರಾ? ಹಾಗಿದ್ರೆ ನಿಮಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮುಸ್ಲಿಮರಿಗೆ ತ್ರಿವಳಿ ತಲಾಖಲ್ಲಿ 3 ವರ್ಷ ನೀವು ಜೈಲು ಶಿಕ್ಷೆ ಸುಗ್ರೀವಾಜ್ಞೆಯ ಮೂಲಕ ಮಾಡಿದಿರಲ್ಲ. ಮೋದಿಯವರೇ, ನಿಮ್ಮ ಧರ್ಮಪತ್ನಿ ನಿಮ್ ಜೊತೆಗಿದ್ದಾರಾ? ಜಶೋದಾಬೇನ್ ನಿಮ್ ಜೊತೆಗಿದ್ದಾರಾ? ಸಮಾವೇಶದಲ್ಲಿ ಕೇಂದ್ರದ ಮಾಜಿ ಸಚಿವ ರೆಹಮಾನ್ ಖಾನ್ ಮಾತನಾಡಿ, ದೇಶದ ಐಕ್ಯತೆ, ಸಂವಿಧಾನ ಕಾಪಾಡಲು ಎಲ್ಲಾ ಪಕ್ಷಗಳು ಒಗ್ಗಟ್ಟಾಗಿವೆ. ಪ್ರಧಾನಿಗೆ ದೇಶ ಮುಖ್ಯ ಅಲ್ಲ, ಪಕ್ಷ ಅಧಿಕಾರ ಮುಖ್ಯ. ಸುಮಲತಾ ಪಕ್ಷೇತರ ಅಲ್ಲ, ಅವರು ಬಿಜೆಪಿ ಅಭ್ಯರ್ಥಿ. ಸುಮಲತಾ ಗೆದ್ರೆ ಅವರು ಬಿಜೆಪಿಗೆ ಹೋಗ್ತಾರೆ ಅಂತ ಭವಿಷ್ಯ ನುಡಿದ್ರು. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸುಮಲತಾ ಅವರಿದ್ದಾರೆ. ಅವರು ಬಿಜೆಪಿಯ ಕ್ಯಾಂಡಿಡೇಟ್, ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇರಬಹುದು. ಆದ್ರೆ ಅಕಸ್ಮಾತ್ ಅವ್ರು ಗೆಲ್ಲೋದಿಲ್ಲ. ಅಕಸ್ಮಾತ್ ಅವರು ಗೆಲ್ಲಿದ್ರೆ ಅವರು ಬಿಜೆಪಿಗೆ ಹೋಗ್ತಾರೆ. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಜೆಡಿಎಸ್ ಕಾಂಗ್ರೆಸ್ ಬೃಹತ್ ಸಮಾವೇಶದಲ್ಲಿ ಸಾಕಷ್ಟು ನಾಯಕರು ಪಾಲ್ಗೊಂಡಿದ್ರು. ಸುಮಲತಾ ಬಿಜೆಪಿ ಸೇರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಅಲ್ಪಸಂಖ್ಯಾತ ಮತಗಳು ಚದುರಿ ಹೋಗದಂತೆ ಜೆಡಿಎಸ್ ಮಾತ್ರ ಯೋಜನೆ ರೂಪಿಸಿದೆ ಅನ್ನೋದು ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಇವತ್ತು ಮಂಡ್ಯದಲ್ಲಿ ನಿಖಿಲ್ ಪರ ಚಂದ್ರಬಾಬು ನಾಯ್ಡು ಪ್ರಚಾರವನ್ನ ನಡೆಸಿದ್ರು. ಮಂಡ್ಯ ಜಿಲ್ಲೆಯ ಪಾಂಡವಪುರ ಪಟ್ಟಣದಲ್ಲಿ ಜೆಡಿಎಸ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿತ್ತು. ಸಮಾವೇಶದಲ್ಲಿ ಮಾತನಾಡಿದ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಾಲಾಕೋಟ್ ಮೇಲೆ ಏರ್ ಸ್ಟ್ರೈಕ್ ಸುಳ್ಳು, ಒಬ್ನೂ ಸತ್ತಿಲ್ಲ, ನಾವು ಅದನ್ನ ಹೇಳಿದ್ದೇವೆ. ಮೋದಿ ಪ್ರಧಾನಿ ಆಗ್ಬೇಕು ಅನ್ನೋದು ಪಾಕ್ ಬಯಸಿದೆ, ಮೋದಿ ಪಾಕಿಸ್ತಾನ ಪ್ರಧಾನಿ ಇಬ್ರೂ ಒಂದೇ ಅಂತ ವಾಗ್ದಾಳಿ ಮಾಡಿದ್ರು. ಅಲ್ಲದೆ ಕಾಂಗ್ರೆಸ್ ಜೆಡಿಎಸ್ ಅನ್ನ ಗೆಲ್ಲಿಸಿ ಬಿಜೆಪಿಯನ್ನ ಕಿತ್ತು ಹಾಕಿ ಅಂತ ಹೇಳಿದ್ರು. ಇನ್ನು ಸುಮಲತಾ ಪರ ಪ್ರಚಾರ ನಡೆಸ್ತಾ ಇರುವ ದರ್ಶನ್ ಫಾರ್ಮ್ ಹೌಸ್ ಮೇಲೆ ಐಟಿ ರೇಡ್ ಆಗಿದೆ ಅನ್ನುವ ಸುದ್ದಿ ಬಂದಿತ್ತು. ಆದ್ರೆ ಅದು ಸುಳ್ಳು ಅಂತ ಹೇಳಿದ್ದಾರೆ ನಟ ದರ್ಶನ್. ರಾಕಿಂಗ್ ಸ್ಟಾರ್ ಯಶ್ ಅಬ್ಬರ ಕೂಡ ಮುಂದುವರೆದಿದೆ. ಆದ್ರೆ ಕೆಆರ್ ನಗರದಲ್ಲಿ ರಾಹುಲ್ ಸಮಾವೇಶದ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರು ಸುಮಲತಾಗೆ ಕೈ ಕೊಟ್ಟಿದ್ದಾರಾ ಅನ್ನುವ ಅನುಮಾನ ಮೂಡಿಸ್ತಾ ಇದೆ.
ನಾಳೆ ಮಂಡ್ಯದಲ್ಲಿ ಸ್ವಾಭಿಮಾನ ಸಮ್ಮೇಳನ ಅನ್ನೋ ಸಮಾವೇಶ ನಡೆಸಲು ಸಜ್ಜಾಗಿರುವ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಇವತ್ತು ಕೆಆರ್ ನಗರದ ದೊಡ್ಡ ಕೊಪ್ಪಲಿನಲ್ಲಿ ಪ್ರಚಾರ ಕೈಗೊಂಡಿದ್ರು. ಆದರೆ ರೋಡಲ್ಲಿ ಕಿಕ್ಕಿರಿದು ಸೇರುತ್ತಿದ್ದ ಜನ ಇವತ್ತು ವಿರಳವಾಗಿದ್ರು. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟ ನಡೆಸಿದ ಸಮಾವೇಶದ ಎಫೆಕ್ಟ್ ಅನ್ನೋ ಮಾತುಗಳು ಕೇಳಿಬಂದವು. ಕೆಆರ್ ನಗರದಲ್ಲಿ ಜೆಡಿಎಸ್ ವಿರುದ್ಧ ಸೋತ ಅಭ್ಯರ್ಥಿ ರವಿಶಂಕರ್ ಹೆಸರು ಹೇಳಿಕೊಂಡು ಸುಮಲತಾ ಮತಯಾಚನೆ ಮಾಡುತ್ತಿದ್ದಾರೆ. ಆದರೆ ರವಿಶಂಕರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ಕಾಣಿಸಿಕೊಂಡಿದ್ದು ಸುಮಲತಾಗೆ ಶಾಕ್ ಕೊಟ್ಟಿದ್ದಾರೆ. ಇದು ಇಂದಿನ ಪ್ರಚಾರದಲ್ಲಿ ಕಾಣಿಸಿದೆ. ಜೆಡಿಎಸ್ ಎಂಎಲ್ಸಿ ಸಂದೇಶ್ ನಾಗರಾಜ್ ಹುಟ್ಟೂರಿನಿಂದ ರೋಡ್ ಶೋ ಶುರು ಮಾಡಿದ ನಟ ದರ್ಶನ್ ಸೀತಾಪುರ, ಅರಳಗುಪ್ಪೆಯಲ್ಲಿ ಪ್ರಚಾರ ಮಾಡಿದ್ರು. ರೈತರಿಗೆ ಮೌಲ್ಯ ತಂದುಕೊಟ್ಟಿದ್ದೆ ಪುಟ್ಟಣ್ಣಯ್ಯ. ಬಾಯಿ ಮಾತಲ್ಲಿ ಹೇಳೋರೆಲ್ಲ ರೈತರಾಗೋಕೆ ಆಗಲ್ಲ ಎನ್ನುವ ಮೂಲಕ ಮಣ್ಣಿನ ಮಗ ಎನ್ನುವ ದೇವೇಗೌಡರಿಗೆ ಟಾಂಗ್ ಕೊಟ್ರು. ಇನ್ನು ದರ್ಶನ್ ಫಾರ್ಮ್ ಹೌಸ್ ಮೇಲೆ ಐಟಿ ದಾಳಿಯಾಗಿದೆ ಅನ್ನೋ ಸುದ್ದಿ ಬಂದಿತ್ತು. ಈ ಬಗ್ಗೆ ಮಾತನಾಡಿದ ದರ್ಶನ್, ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿದ್ದು ಐಟಿ ಅಧಿಕಾರಿಗಳಲ್ಲ, ಚುನಾವಣಾ ಅಧಿಕಾರಿಗಳು. ಚುನಾವಣೆಗೆ ಹಣ ಹಂಚಲು ಹಣ ಇಟ್ಟಿದ್ದಾರೆ ಅನ್ನೋ ದೂರು ನೀಡಲಾಗಿತ್ತು. ಹಾಗಾಗಿ ಬಂದು ಹೋಗಿದ್ದಾರೆ. ನಮ್ಮ ಮನೆಯಲ್ಲಿ ಚುನಾವಣಾ ಅಧಿಕಾರಿಗಳಿಗೆ ಏನೂ ಸಿಕ್ಕಿಲ್ಲ. ಸಿಕ್ಕಿದ್ರೆ ಹಸುವಿಗೆ ಹಾಕುವ ಹಿಂಡಿ, ಬೂಸ ಜೊತೆಗೆ ಪ್ರಾಣಿ ಪಕ್ಷಿಗಳ ಆಹಾರ, ಗೊಬ್ಬರ ಸಿಕ್ಕಿರಬಹುದು ಎಂದು ವ್ಯಂಗ್ಯವಾಡಿದ್ರು. ಸರ್, ಅದು ಚುನಾವಣಾಧಿಕಾರಿಗಳು ಸರ್, ಐಟಿ ಅಧಿಕಾರಿಗಳಲ್ಲ ಸರ್. ನನ್ನ ಐಟಿ ಪಕ್ಕಾ ಇರುತ್ತೆ ಸರ್, ಯಾರು ಬಂದಿಲ್ಲ ಸರ್. ಚುನಾವಣಾಧಿಕಾರಿಗಳು ಅದೇನೋ ಅಲ್ಲಿ ಏನೋ ದುಡ್ಡು ಹಂಚ್ತಾ ಇದಾರೆ ಅಂದ್ಬಿಟ್ಟು ಏನೋ ಹೇಳಿದ್ರಂತೆ, ಅವ್ರಿಗೆ ಇನ್ಫಾರ್ಮೇಶನ್ ಬಂದಂತೆ. ಹೋಗಿ ನೋಡ್ರಪ್ಪ ಅಂತ ಕೊನೆಗೆ ಏನ್ ಸಿಕ್ತು ಅಂದ್ರೆ ಅದೇ ಗೊಬ್ಬರ, ಆಮೇಲೆ ಕಳೆ ಒಟ್ಟು, ಬೂಸ, ಹಿಂಡಿ, ಪಾರಿವಾಳ ದಿಕ್ಕೆ ಪಕ್ಕ ಎಲ್ಲ ಸಿಕ್ಕೈತಂತೆ ಸರ್. ಅತ್ತ ಬಸರಾಳು ವ್ಯಾಪ್ತಿಯಲ್ಲಿ ನಟ ಯಶ್ ರೋಡ್ ಶೋ ಮಾಡಿದ್ರು. ಪಟಾಕಿ ಸಿಡಿಸಿ ಜೈಕಾರ ಕೂಗಿದ ಅಭಿಮಾನಿಗಳು ಕ್ರೇನ್ ಮೂಲಕ ಬೃಹತ್ ಸೇಬಿನ ಹಾರ ಹಾಕಿ ಸನ್ಮಾನ ಮಾಡಿದ್ರು. ಯಶ್ಗೆ ಹಾಕಿದ ಸೇಬಿನ ಹಾರವನ್ನ ಕ್ಷಣಾರ್ಧದಲ್ಲಿ ತಿಂದು ಹಾಕಿದ್ರು. ಹಲ್ಲಗೆರೆಯಲ್ಲಿ ಪ್ರಚಾರ ನಡೆಸಿದ ರಾಕಿಂಗ್ ಸ್ಟಾರ್ ಯಶ್ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಜೆಡಿಎಸ್ ಪರ ಪ್ರಚಾರಕ್ಕೆ ಬರೋ ವಿಚಾರವನ್ನ ವ್ಯಂಗ್ಯ ಮಾಡಿದ್ರು. ಇನ್ನು ಮೇಲುಕೋಟೆಯಲ್ಲಿ ಕಾಂಗ್ರೆಸ್ನ ಮಾಜಿ ಶಾಸಕ ಎಚ್.ಬಿ. ರಾಮು ಬಹಿರಂಗವಾಗಿ ಯಶ್ ಜೊತೆ ಪ್ರಚಾರಕ್ಕೆ ಕೈ ಜೋಡಿಸಿದ್ರು. ಮಂಡ್ಯದ ಸ್ವಾಭಿಮಾನ ಮಾರಾಟಕ್ಕಿಲ್ಲ ಅಂತ ತೋರಿಸ್ಕೊಡ್ಬೇಕು ನೀವೆಲ್ರು. ಆಮೇಲೆ ಅದೇನೋ ಆಣೆ ಭಾಷೆ ಎಲ್ಲ ಮಾಡ್ತಾರಂತಾರಣ, ಹಾಲು ಅವೆಲ್ಲ ಅದೇ. ದೇವ್ರು ಒಳ್ಳೇದಕ್ ಮಾತ್ರ ಸಹಾಯ ಮಾಡೋದು, ದೇವ್ರು ಕೆಟ್ಟದಕ್ಕೆಲ್ಲ ದೇವ್ರು ಸಹಾಯ ಮಾಡಲ್ಲ. ಅದಕ್ಕೆ ಯಾರಾದ್ರೂ ದೇವ್ರ ಹೆಸರು ಹೇಳ್ಬಿಟ್ಟು ಹಂಗೆ ಹೇಳಿದ್ರೆ ಗೊತ್ತಲ್ಲ, ಮಂಡ್ಯದವ್ರಿಗೆ ಹೇಳ್ಕೊಡ್ಬೇಕಾ? ಒಟ್ಟಾರೆ ಸುಮಲತಾ ಪರ ಪ್ರಚಾರ ಮಾಡುತ್ತಿರೋ ಸ್ಟಾರ್ ನಟರು ಹೋದಲ್ಲೆಲ್ಲ ಸಾವಿರಾರು ಜನರು ಸೇರುತ್ತಿದ್ದಾರೆ. ನಾಳೆ ನಡೆಯುವ ಸಮಾವೇಶಕ್ಕೆ ಎಷ್ಟು ಜನ ಸೇರ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಜಾತಿ ಧರ್ಮದ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯನ್ನ ವಿರೋಧಿಸಿದ್ರೆ ತಾಯಿ ಗಂಡ ಅಂತ ಬಿಜೆಪಿ ಶಾಸಕ ಸಿಟಿ ರವಿ ಹೇಳಿದ್ದ ಹೇಳಿಕೆಗೆ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಮೋದಿಗೆ ಮತ ಹಾಕದವರ ತಾಯಿ ಗಂಡರು ಅಂತ ಹೇಳಿ ಸಿಟಿ ರವಿ ಹೇಳ್ತಾನೆ. ಸಿಟಿ ರವಿಗೆ ಸಂಸ್ಕೃತಿ ಗೊತ್ತಿಲ್ಲ, ಚಿಕ್ಕಮಗಳೂರು ಜನ ಸಂಸ್ಕೃತಿ ಇರೋರು, ಅದು ಹೇಗೆ ಸಿಟಿ ರವಿ ಗೆಲ್ಲಿಸಿ ಕಳಿಸಿದೀರಾ ಅಂತ ಪ್ರಶ್ನೆ ಮಾಡಿದ್ರು. ಚಿಕ್ಕಮಗಳೂರಿನ ಒಕ್ಕಲಿಗರ ಸಮುದಾಯ ಭವನ ಮುಂಭಾಗದಲ್ಲಿ ನಡೆದ ಸಮಾವೇಶದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಪರ ಪ್ರಚಾರ ನಡೆಸಿದ್ರು. ಮಾಜಿ ಪ್ರಧಾನಿ ದೇವೇಗೌಡ ಮಾತನಾಡಿ, ಎಲ್ಲಾ ಸಮುದಾಯದ ಜನರಿಗೆ ಕೈ ಮುಗಿದು ಕೇಳ್ತೇನೆ, ನಮ್ಮ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಅವರನ್ನ ಗೆಲ್ಲಿಸಿಕೊಡಿ ಅಂತ ಮನವಿ ಮಾಡಿದ್ರು. ಜಾತಿ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ ಮೋದಿನ ವಿರೋಧಿಸಿದ್ರೆ ಉಂಡು ಮನೆಗೆ ದ್ರೋಹ ಬಗೆಯೋದು, ಅಥವಾ ಹಳ್ಳಿನಲ್ಲಿ ಹೇಳ್ತಾರಲ್ಲ ತಾಯಿಗಂಡ್ರು ಅಂತೇಳ, ಆ ಲೆಕ್ಕ. ದಟ್ ಶೋಸ್ ಇಸ್ ಕಲ್ಚರ್. ತಾಯಿ ಗಂಡ ಅಂದ್ರೆ ಏನು? ಅವನೇನೋ ನಂಗೆ ಆಗಿದ್ನೇನೋ ಗೊತ್ತಿಲ್ಲಪ್ಪ ನನಗೆ. ಜಾತಿ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ ಮೋದಿನ ವಿರೋಧಿಸಿದ್ರೆ ಉಂಡು ಮನೆಗೆ ದ್ರೋಹ ಬಗೆಯೋದು, ಅಥವಾ ಹಳ್ಳಿನಲ್ಲಿ ಹೇಳ್ತಾರಲ್ಲ ತಾಯಿಗಂಡ್ರು ಅಂತೇಳ, ಆ ಲೆಕ್ಕ. ದಟ್ ಶೋಸ್ ಇಸ್ ಕಲ್ಚರ್. ತಾಯಿ ಗಂಡ ಅಂದ್ರೆ ಏನು? ಅವನೇನೋ. ಪ್ರಧಾನಿ ಮೋದಿ ಚಿತ್ರದುರ್ಗದ ವಿಜಯ ಸಂಕಲ್ಪ ಯಾತ್ರೆಗೆ ಬಂದಿದ್ದಾಗ ಹೆಲಿಕಾಪ್ಟರ್ ಇಂದ ಕಾರಿಗೆ ಒಂದು ಬಾಕ್ಸ್ ಶಿಫ್ಟ್ ಮಾಡಿದ್ದು, ಬಾಕ್ಸ್ ಅಲ್ಲಿ ಹಣ ರವಾನೆಯಾಗಿದೆ ಅನ್ನುವ ಗುಮಾನಿ ಇದೆ ಅಂತ ಆರೋಪ ಮಾಡಿರುವ ಕಾಂಗ್ರೆಸ್ ಪ್ರಕರಣದ ತನಿಖೆ ಮಾಡಬೇಕು ಅಂತ ಚುನಾವಣಾಧಿಕಾರಿಗಳಿಗೆ ದೂರು ಕೊಟ್ಟಿದೆ. ಈ ಬಗ್ಗೆ ಮಾತನಾಡಿರುವ ಚಿತ್ರದುರ್ಗ ಚುನಾವಣಾಧಿಕಾರಿಯಾಗಿರುವ ಡಿಸಿ ವಿನೋದ್ ಪ್ರಿಯಾ, ಹೆಲಿಕಾಪ್ಟರ್ ತಪಾಸಣೆಗೆ ಸೂಚನೆ ಕೊಟ್ಟಿದ್ದೆವು, ಆದರೆ ಎಸ್ಪಿಜಿ ಅಧಿಕಾರಿಗಳು ತಪಾಸಣೆಗೆ ಅನುಮತಿ ನೀಡಿರಲಿಲ್ಲ, ಹೀಗಾಗಿ ಮೋದಿ ಹೆಲಿಕಾಪ್ಟರ್ ತಪಾಸಣೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಮಾತನಾಡಿರುವ ರಾಜ್ಯ ಚುನಾವಣಾ ಅಧಿಕಾರಿ ಸಂಜೀವ್ ಕುಮಾರ್, ಮೋದಿ ವಿಮಾನದಿಂದ ರವಾನೆಯಾದ ಬಾಕ್ಸ್ ಅದು ಭದ್ರತೆಗೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ದಾರೆ. ಯಾರು ಹೆಲಿಕಾಪ್ಟರ್ ಹತ್ರ ಹೋಗ್ಬೇಕು ಅಂತ ಅವ್ರು ಲಿಸ್ಟ್ ಇಟ್ಕೊಂಡಿದ್ದಾರೆ, ಅವ್ರಿಗೆ ಮಾತ್ರ ಅಲೌಡ್ ಇದೆ. ಓಕೆ, ಅದನ್ನ ನಮ್ಮ ಲಿಸ್ಟ್ ಅಲ್ಲಿ ಇರೋದ್ರಿಂದ ನಮ್ಮನ್ನು ಅಲೋ ಮಾಡಿಲ್ಲ. ಅದಕ್ಕೆ ನಾವು ಹೊರಗಡೆ ಬರ್ತಾ ಎಲ್ಲಾ ವೆಹಿಕಲ್ಸ್ ಆಗ ನೀವು ಚೆಕ್ ಮಾಡಿ ಅಂತ
ಕರೆಕ್ಟ್ ಆಗಿ ಕಟ್ಟುನಿಟ್ಟಾಗಿ ಅವರಿಗೆ ಸೂಚನೆಗಳು ಸಹ ಕೊಟ್ಟಿದ್ದೇವೆ ನಾವು. SPG ಪ್ರೊಟೆಕ್ಷನ್ ಇರೋದ್ರಿಂದ ಆ ಸ್ಟೇಜ್ ಅಲ್ಲಿ ಅಲೌಡ್ ಇಲ್ಲ. ಮತ್ತೆ ಏನು ಬಾಕ್ಸ್ ಇಳಿಸಿದಾರೋ ಅದಂತ ನಾವು ನೋಡಿದ್ದೇವೆ, ಅದು ಇಟ್ಟಿದ್ದಾರೆ ನೋಡಿದ್ದೇವೆ, ಮತ್ತೆ ವಾಪಸ್ ಕೊಟ್ಟಿದ್ದೇವೆ ನಮಗೆ ಮಾಹಿತಿ ಇದೆ. ತದನಂತರ ಆ ಬ್ಲಾಕ್ ಬಾಕ್ಸ್ ಅನ್ನು ಮೈಸೂರಿಗೆ ತಗೊಂಡು ಹೋಗಿದ್ದಾರೆ, ಆ ಮಾಹಿತಿ ಇದೆ. ಅದರೊಳಗೆ ಏನಿದೆ ಅಂತ ನಮಗೂ ಗೊತ್ತಿಲ್ಲ. ಆದ್ರೆ ಅದು ನಾವು SPG ಅವರಿಗೆ ಕೇಳಿದಾಗ ಅದು ಲಾಜಿಸ್ಟಿಕ್ ಅಂಡ್ ಸೆಕ್ಯೂರಿಟಿ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ ಇರುತ್ತೆ. Deputy Commissioner has done inquiry and very clearly it is said that the same black trunk box was returned back to helipad in the same vehicle and it was taken to Mysore next venue as per tour program. It contained security and logistic equipment and it was part of the security arrangement for Honorable Prime Minister. ಸೋರಿಕೆಯಾಗಿದ್ದ ರಫೇಲ್ ದಾಖಲೆಗಳನ್ನ ಪರಿಶೀಲನೆಗೆ ಪರಿಗಣಿಸುವುದಾಗಿ ಸುಪ್ರೀಂ ನೀಡಿದ್ದ ತೀರ್ಪನ್ನ ರಾಹುಲ್ ಗಾಂಧಿ ಬೇರೆಯದ್ದೇ ರೀತಿಯಲ್ಲಿ ವಿಶ್ಲೇಷಿಸಿದ್ದಾರೆ ಅಂತ ಆರೋಪಿಸಿ ಬಿಜೆಪಿ ಸಲ್ಲಿಸಿರುವ ನ್ಯಾಯಾಂಗ ನಿಂದನೆ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ. ಈ ಬಗ್ಗೆ ಸ್ಪಷ್ಟನೆ ಕೇಳಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ನೋಟಿಸ್ ಜಾರಿ ಮಾಡಿದೆ. ರಕ್ಷಣಾ ಸಚಿವಾಲಯದಿಂದ ಸೋರಿಕೆಯಾಗಿರುವ ರಫೇಲ್ ದಾಖಲೆಗಳ ವಿಚಾರಣೆಗೆ ಸುಪ್ರೀಂ ದಿನಾಂಕವನ್ನು ನಿಗದಿ ಮಾಡಿತ್ತು. ಆದರೆ ಚುನಾವಣಾ ಪ್ರಚಾರದ ವೇಳೆ ರಾಹುಲ್ ಬೇರೆ ರೀತಿ ವ್ಯಾಖ್ಯಾನಿಸಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದೆ. ಸುಪ್ರೀಂ ಕೋರ್ಟ್ನ ತೀರ್ಪು ಪ್ರಕಟವಾದ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಮಾಧ್ಯಮ ಮತ್ತು ಸಾರ್ವಜನಿಕವಾಗಿ ನೀಡಿರುವ ಹೇಳಿಕೆಯು ಕೋರ್ಟ್ ನೀಡಿರುವ ತೀರ್ಪಿನಲ್ಲಿ ಉಲ್ಲೇಖವಾಗಿಲ್ಲ. ರಾಹುಲ್ ಗಾಂಧಿ ಅವರು ಹೇಳಿರುವಂತೆ ಈ ಕೋರ್ಟ್ ಎಲ್ಲಿಯೂ ಹೇಳಿಲ್ಲ. ಸರ್ಕಾರದಿಂದ ಸೋರಿಕೆಯಾಗಿರುವ ದಾಖಲೆಗಳನ್ನು ಪರಿಶೀಲನೆಗೆ ಪರಿಗಣಿಸುವುದಾಗಿ ಮಾತ್ರ ಕೋರ್ಟ್ ಹೇಳಿದೆ ಅಂತ 3 ನ್ಯಾಯಮೂರ್ತಿಗಳ ಪೀಠ ಹೇಳಿದೆ. ಶಿವಮೊಗ್ಗದಲ್ಲಿ ಇವತ್ತು ನಿರ್ಮಲಾ ಸೀತಾರಾಮನ್ ಅಬ್ಬರದ ಪ್ರಚಾರ ಮಾಡಿದ್ರು. ರಾಘವೇಂದ್ರ ಪರ ಕ್ಯಾಂಪೇನ್ ಮಾಡಿದ ರಕ್ಷಣಾ ಸಚಿವೆ ಬಿಜೆಪಿ ಮಹಿಳಾ ಸಮಾವೇಶ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಇನ್ನು ನಿರ್ಮಲಾ ಸೀತಾರಾಮನ್ಗೆ ಕೆಎಸ್ ಈಶ್ವರಪ್ಪ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಸಾಥ್ ಕೊಟ್ಟರು. ಈ ವೇಳೆ ಮಾತನಾಡಿದ ನಿರ್ಮಲಾ, ಮೋದಿ ವಿಶೇಷ ಮಾಣಿಕ್ಯವಿದ್ಯಂತೆ ಮತ್ತೊಮ್ಮೆ ಮೋದಿ ಸಫಲವಾಗಬೇಕಾಗಿದೆ. 2047ಕ್ಕೆ ಭಾರತ ಅಭಿವೃದ್ಧಿ ಹೊಂದಿದ ದೇಶವಾಗಲಿದೆ ಅಂತ ಹೇಳಿದರು. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಹಾಗೆಯೇ ಮಾಯಾವತಿಗೆ ಕೇಂದ್ರ ಚುನಾವಣಾ ಆಯೋಗ ಪ್ರಚಾರ ಮಾಡೋಕೆ ನಿಷೇಧ ಹೇರಿದೆ. ಯೋಗಿ ಆದಿತ್ಯನಾಥ್ಗೆ 72 ಗಂಟೆಗಳ ಕಾಲ ಹಾಗೂ ಮಾಯಾವತಿಗೆ 48 ಗಂಟೆಗಳ ಕಾಲ ಪ್ರಚಾರಕ್ಕೆ ನಿಷೇಧ ಮಾಡಿದೆ. ಅಲಿ ವರ್ಸಸ್ ಬಜರಂಗ ಬಲಿ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ರೆ ಮುಸ್ಲಿಮರು ಒಂದು ಪಕ್ಷಕ್ಕೆ ವೋಟ್ ಹಾಕಬೇಡಿ ಅಂತ ಹೇಳಿಕೆ ನೀಡಿದರು. ಹೀಗಾಗಿ ಇಬ್ಬರಿಗೂ ಪ್ರಚಾರ ಮಾಡೋಕೆ ಕೇಂದ್ರ ಚುನಾವಣಾ ಆಯೋಗ ಬ್ರೇಕ್ ಹಾಕಿದೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಈ ಆದೇಶ ಅನ್ವಯ ಆಗಲಿದೆ. ಇನ್ನು ಮನೇಕಾ ಗಾಂಧಿಗೂ ಕೂಡ 48 ಗಂಟೆಗಳ ಕಾಲ ಪ್ರಚಾರ ಮಾಡಬಾರದು ಅಂತ ಹೇಳಿ ಚುನಾವಣಾ ಆಯೋಗ ನಿಷೇಧವನ್ನ ಹೇರಿದೆ. ಅಜಂ ಖಾನ್ ಅಸಹ್ಯ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 72 ಗಂಟೆ ಪ್ರಚಾರಕ್ಕೆ ಆಯೋಗ ಬ್ಯಾನ್ ಅನ್ನ ಮಾಡಿದೆ. ಜಯಪ್ರದಾ ಬಗ್ಗೆ ಅಜಂ ಖಾನ್ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ 72 ಗಂಟೆ ಪ್ರಚಾರ ಮಾಡಬಾರದು ಅಂತ ಹೇಳಿ ಆಯೋಗ ಈಗ ಅಜಂ ಖಾನ್ ಕೂಡ ಬ್ಯಾನ್ ಅನ್ನ ಮಾಡಿದೆ. ಇನ್ನು ಮನೇಕಾ ಗಾಂಧಿಗೂ ಕೂಡ 42 ಗಂಟೆಗಳ ಕಾಲ ಬ್ಯಾನ್ ಅನ್ನ ಮಾಡಲಾಗಿದ್ದು 42 ಗಂಟೆಗಳ ಕಾಲ ಪ್ರಚಾರ ಮಾಡಬಾರದು ಅಂತ ಹೇಳಿ ಕೇಂದ್ರ ಚುನಾವಣಾ ಆಯೋಗ ನಿಷೇಧವನ್ನ ಹೇರಿದೆ. ನಟಿ ಹಾಗೂ ಬಿಜೆಪಿ ಅಭ್ಯರ್ಥಿ ಜಯಪ್ರದಾ ಅವರ ಕುರಿತು ಅಸಹ್ಯ ಹಾಗೂ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಆಕ್ರೋಶಕ್ಕೆ ತುತ್ತಾಗಿರುವ ಸಮಾಜವಾದಿ ಪಕ್ಷದ ಮುಖಂಡ ಅಜಂ ಖಾನ್ ತಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಮರ್ಥನೆ ಕೊಟ್ಟಿದ್ದಾರೆ. ಆದರೆ ಅಜಂ ಖಾನ್ ವಿರುದ್ಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೇಂದ್ರ ಮಹಿಳಾ ಆಯೋಗ ಕೂಡ ಕಿಡಿಕಾರಿದ್ದು ಇಂಥವರು ಚುನಾವಣೆಗೆ ನಿಲ್ಲಲು ಯೋಗ್ಯರಲ್ಲ ಅಂತ ಹೇಳಿದೆ. ಇವತ್ತು ಪಿಯು ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಹೆಣ್ಮಕ್ಕಳೇ ಮೇಲುಗೈ ಸಾಧಿಸಿದ್ದಾರೆ. ಫಲಿತಾಂಶದಲ್ಲಿ ಉಡುಪಿ ಮೊದಲ ಸ್ಥಾನದಲ್ಲಿದ್ದರೆ ಚಿತ್ರದುರ್ಗ ಕಡೆಯ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದೆ. ಬೆಂಗಳೂರಿನ ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದರೆ ಬಳ್ಳಾರಿಯ ಕುಸುಮ ಅನ್ನುವ ವಿದ್ಯಾರ್ಥಿನಿ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಬಾಲಕರು 55.29% ರಿಸಲ್ಟ್ ಪಡೆದಿದ್ದು ಬಾಲಕಿಯರು 68.24% ರಿಸಲ್ಟ್ ಕೊಡುವ ಮೂಲಕ ಮೇಲುಗೈ ಸಾಧಿಸಿದ್ದಾರೆ. 80 ಕಾಲೇಜುಗಳಲ್ಲಿ 100 ಫಲಿತಾಂಶ ಬಂದರೆ 15 ಸರ್ಕಾರಿ ಕಾಲೇಜುಗಳಲ್ಲಿ 100ರಷ್ಟು ಫಲಿತಾಂಶ ಬಂದಿದೆ. ಏಕದಿನ
ವಿಶ್ವಕಪ್ಗೆ ಟೀಂ ಇಂಡಿಯಾ ಪ್ರಕಟಗೊಂಡಿದೆ. ಹಿರಿಯ ಆಟಗಾರರ ಆಯ್ಕೆ ಸಮಿತಿ 15 ಸದಸ್ಯರನ್ನ ಒಳಗೊಂಡ ತಂಡವನ್ನು ಆಯ್ಕೆ ಮಾಡಿದೆ. ನಾಯಕ ಕೊಹ್ಲಿ ಮುಂದಾಳತ್ವದಲ್ಲಿ ನಡೆಯಲಿರುವ ಟೀಂನಲ್ಲಿ ಉಪನಾಯಕ ರೋಹಿತ್ ಶರ್ಮಾ, ಶಿಖರ್ ಧವನ್ ಇದ್ದಾರೆ. ಜೊತೆಗೆ ಕನ್ನಡಿಗ ಕೆಎಲ್ ರಾಹುಲ್ಗೂ ಅವಕಾಶ ಸಿಕ್ಕಿದೆ. ಇನ್ನು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ MS ಧೋನಿ, ದಿನೇಶ್ ಕಾರ್ತಿಕ್ಗೆ ಚಾನ್ಸ್ ನೀಡಲಾಗಿದೆ. ಆಲ್ರೌಂಡರ್ ಸ್ಥಾನದಲ್ಲಿ ಹಾರ್ದಿಕ್ ಪಾಂಡ್ಯ, ಕೇದಾರ್ ಜಾಧವ್ ಜೊತೆಗೆ ಯುವ ಆಲ್ರೌಂಡರ್ ವಿಜಯ್ ಶಂಕರ್ಗೆ ಚಾನ್ಸ್ ಸಿಕ್ಕಿದೆ. ಸ್ಪಿನ್ನರ್ಗಳಾದ ಯಜುವೇಂದ್ರ ಚಹಲ್, ಕುಲ್ದೀಪ್ ಯಾದವ್ ಜೊತೆಗೆ ಮೂವರು ವೇಗಿಗಳಾದ ಭುವಿ, ಶಮಿ ಹಾಗೂ ಬೂಮ್ರಾ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ನೆಟ್ವರ್ಕ್ 18 ನಡೆಸ್ತಾ ಇರುವ ನೇತಾ ಅಭಿಯಾನದಲ್ಲಿ ಇವತ್ತು ಪ್ರಶ್ನೆಯೊಂದನ್ನು ಕೇಳಲಾಗಿತ್ತು. ಲಿಂಗಾಯತ ಧರ್ಮದ ಬಗ್ಗೆ ಸಚಿವ DK ಶಿವಕುಮಾರ್ ಕೊಟ್ಟ ಹೇಳಿಕೆ ಕಾಂಗ್ರೆಸ್ ಒಡಕಿಗೆ ಕಾರಣ ಆಗುತ್ತಾ ಅನ್ನುವ ಪ್ರಶ್ನೆಗೆ ಹೌದು ಅಂತ 42.77% ಜನ ಉತ್ತರಿಸಿದ್ರೆ, ಇಲ್ಲ ಅಂತ 57.23% ಜನ ಹೇಳಿದ್ದಾರೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ 4 ಬಿಂದಿಗೆ 4 ರಹಸ್ಯ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ತಪ್ಪದೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.